ವಿವಾಹಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಹೆಣ್ಣುಗಳನ್ನು ನೋಡೋದು ಮಾತುಕತೆ, ಅಥವಾ ಹುಡುಗರನ್ನು ನೋಡುವಂತಹ ಮಾತುಕತೆ, ಅಥವಾ ಒಂದು ಸಂಬಂಧ ಬೆಳೆಯುವಂಥದ್ದಾಗಿರ್ತದೆ. ವಿವಾಹ ಅಂತಕ್ಕಂಥದ್ದು ಸ್ವಲ್ಪ ತಡವಾಗಬಹುದು. ಆದರೆ ಹಾಗೆ ವಿಶೇಷವಾಗಿ ನಿದ್ರೆ ಬರದೇ ಇರುವಂಥದ್ದು ಅಥವಾ ವಿಪರೀತ ನಿದ್ರೆ ಕಾಡುವಂಥದ್ದು, ಹೀಗೆ ಒಂದು ರೀತಿಯಾದಂತಹ ನಿದ್ರಾ ಚಕ್ರಕ್ಕೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳು, ಬರ್ತಕ್ಕಂತಹ ಹಣಗಳು, ಸ್ಟ್ರಕ್ ಆಗಿರ್ತಕ್ಕಂತಹ ಹಣಗಳು ಈ ವರ್ಷ ಹೆಚ್ಚಾಗಿ ಬರುವಂತಹ ಸಾಧ್ಯತೆಗಳು ಅತಿಯಾಗಿರ್ತದೆ. ಅಥವಾ ಬಿಸ್ನೆಸ್ ಮಾಡಬೇಕು, ಇನ್ನೊಂದು ಮಾಡಬೇಕು ಅನ್ನುವಂಥದ್ದಾದರೆ, ಅಥವಾ ಶೇರ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡಬೇಕು ಅನ್ನುವಂಥದ್ದಾದರೆ. ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮೈಸೂರಿನ ಶ್ರೀನಿವಾಸನ್. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ಮಿಥುನ ರಾಶಿಯವರ 2026ರ ವರ್ಷ ಭವಿಷ್ಯ, ಜನವರಿ 1/1/2026ರಿಂದ 30/12/2026ರವರೆಗೂ ಸಹ ಮಿಥುನ ರಾಶಿಯವರ ವರ್ಷ ಭವಿಷ್ಯವನ್ನು ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ. ಸಾಮಾನ್ಯವಾಗಿ ನಾವು ಯುಗಾದಿ ಎಂದು ಹೊಸ ವರ್ಷ ಆಚರಿಸ್ತೇವೆ. ಇತ್ತೀಚಿನ ದಿನಗಳಲ್ಲಿ ಕೆಲವೊಂದಷ್ಟು ಪಾಶ್ಚಾತ್ಯತ ಪದ್ಧತಿಗಳಿಂದಾಗಿ ಜನರು ಜನವರಿ 21ನೇ ತಾರೀಕು 2026ನೇ ಇಸ್ವಿಯನ್ನು ಹೊಸ ವರ್ಷ ಅಂಥೇಳಿ ಹೊಸ ವರ್ಷವನ್ನು ಸುಖವಾಗಿ ವೆಲ್ಕಮ್ ಮಾಡ್ಕೊಳ್ಳೋಣ ಅನ್ನುವಂತಹ ನಿಟ್ಟಲ್ಲಿ ಅದೊಂದು ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಅವರವರ ಭಾವಕ್ಕೆ ಸಂಬಂಧಪಟ್ಟದ್ದು ಸಂತೋಷ. ಬಟ್ ನಮ್ಮ ಒಂದು ಸನಾತನ ಧರ್ಮದ ಪ್ರಕಾರ ಯುಗಾದಿಯೇ ನಮಗೆ ಒಂದು ಹೊಸ ವರ್ಷವಾಗಿರ್ತದೆ. ಕೆಲವು ಜನಗಳ ಒಂದಷ್ಟು ಅಭಿಪ್ರಾಯದ ಮೇರೆಗೆ ಈ ಜನವರಿಯಿಂದ ಡಿಸೆಂಬರ್ವರೆಗೂ ಮಿಥುನ ರಾಶಿಯವರ ವರ್ಷ ಭವಿಷ್ಯ ಹೇಗಿರ್ತದೆ ಅಂತಕ್ಕಂಥದ್ದು. ಬನ್ನಿ ಹಾಗಾದರೆ ಯಾವ್ಯಾವ ವಿಷಯದ ಬಗ್ಗೆ ಮಿಥುನ ರಾಶಿಯವರ ಬಗ್ಗೆ ನೋಡುವ ಅನ್ನೋದಾದರೆ, ವಿಶೇಷವಾಗಿ 2026ರ ಮಿಥುನ ರಾಶಿಯವರ ಉದ್ಯೋಗ, ಆರೋಗ್ಯ, ಶಿಕ್ಷಣ, ಹಾಗೆ ಹಣಕಾಸು, ವ್ಯಾಪಾರ ವ್ಯವಹಾರಗಳ ಬಗ್ಗೆ, ವೈವಾಹಿಕ ಜೀವನ ಹಾಗೂ ಸಂತಾನಕ್ಕೆ ಸಂಬಂಧಪಟ್ಟ ಹಾಗೆ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಲ್ಲಿ ಇದೆ, ಒಳ್ಳೆಯದ ಅಥವಾ ಕೆಟ್ಟದ್ದ, ಲಾಭನ ನಷ್ಟನ, ಈ ಎಲ್ಲದರ ಬಗ್ಗೆ ನಿಮಗೆ ಸ್ಪಷ್ಟವಾಗಿ ಈ ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ಈ ವಿಡಿಯೋದಲ್ಲಿ ಇಚ್ಛೆ ಪಡ್ತಾ ಇದ್ದೀನಿ ವೀಕ್ಷಕರೇ. ಹಾಗಾಗಿ ಈ ವಿಡಿಯೋವನ್ನು ಯಾರೂ ಕೂಡ ತಪ್ಪದೆ ಸಂಪೂರ್ಣವಾಗಿ ನೋಡಿ, ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ, ಹಾಗಾದರೆ ಬನ್ನಿ ಮೊದಲನೇದಾಗಿ ಮಿಥುನ ರಾಶಿಯವರ 2026ರಲ್ಲಿ ಅವರ ಒಂದು ಶಿಕ್ಷಣದ ವ್ಯವಸ್ಥೆ ಹೇಗಿದೆ, ವಿದ್ಯಾರ್ಥಿಗಳಿಗೆ ಯಾವ ರೀತಿಯಲ್ಲಿ ಲಾಭ ಇದೆ ಅನ್ನುವಂಥದ್ದನ್ನು ನೋಡೋದಾದರೆ, ವಿದ್ಯಾರ್ಥಿಗಳಿಗೆ ಈ ವರ್ಷ ಉತ್ತಮವಾದಂತಹ ಫಲ ಅಂತ ಹೇಳಬಲ್ಲೆ. ಯಾರೆಲ್ಲ ಮಕ್ಕಳು ಓದ್ತಾ ಇಲ್ಲ ಅನ್ನುವಂತಹ ಚಿಂತೆ ಪಡ್ತಾ ಇದ್ದರೆ ಚಿಂತಿಸಬೇಡಿ. ನಿಮ್ಮ ಮಕ್ಕಳು ಖಂಡಿತ ಈ ವರ್ಷ ಓದುವ ಮನಸ್ಸನ್ನು ಮಾಡ್ತಾರೆ. ಮತ್ತು ಅವರಿಗೆ ತುಂಬ ಶುಭ ಫಲವಾಗಿರುವುದರಿಂದ ಓದಿರೋದು ಅಷ್ಟೇ ಬೇಗ ಜ್ಞಾನಾರ್ಜನೆ ಆಗ್ತದೆ. ಯಾಕಂದರೆ ಮಿಥುನ ರಾಶ್ಯಾಧಿಪತಿಯಾದಂತಹ ಬುಧ ಬಂದು ವಿದ್ಯೆಗೆ ಕಾರಕನಾಗಿರ್ತಕ್ಕಂಥವನಾಗಿರ್ತಾನೆ. ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾರೆಲ್ಲ ಪ್ರಿಪೇರ್ ಆಗ್ತಾ ಇದೆಯಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ, ಅವರಿಗೆ ಖಂಡಿತವಾಗಿಯೂ ಪ್ರಗತಿ ಅಂತಕ್ಕಂಥದ್ದು ಈ ವರ್ಷದಲ್ಲಿ ಕಾಣ್ಬೋದಾಗ್ತದೆ. ಹಾಗೆ ಹೊಸ ವಿಷಯಗಳ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಬೇಕು. ಲೈಕ್ ಯಾವುದೋ ಒಂದು ವಿಷಯದ ಬಗ್ಗೆ PhD ಇಂತಹ ಒಂದು ಡಾಕ್ಟರೇಟ್ ಪಡ್ಕೊಳ್ಳುವಂತಹ ಒಂದಷ್ಟು ಅಧ್ಯಯನಗಳನ್ನು ಮಾಡಬೇಕು. ಒಂದೇ ವಿಷಯವನ್ನು ತುಂಬ ಡೆಪ್ತಾಗಿ ಅನಲೈಸ್ ಮಾಡಬೇಕು. ಜೊತೆಗೆ ಇದ್ರ ಬಗ್ಗೆ ವಿದೇಶದಲ್ಲಿ ಒಂದಷ್ಟು ಅಧ್ಯಯನವನ್ನು ಮಾಡಬೇಕು ಅನ್ನುವಂಥ ವಿದ್ಯಾರ್ಥಿಗಳಿಗೆ ಈ ವರ್ಷ ಉತ್ತಮವಾದಂತಹ ಅವಕಾಶಗಳು ಸಹ ಬರ್ತದೆ ಅಂತ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಹಾಗಾಗಿ ಒಟ್ಟಾರೆ ನೋಡೋದಾದರೆ ಶಿಕ್ಷಣ ವ್ಯವಸ್ಥೆಗೆ, ಅಧ್ಯಯನದ ವಿಚಾರದಲ್ಲಿ ಈ ಒಂದು ವರ್ಷ 2026ರ ಈ ವರ್ಷ ಮಿಥುನ ರಾಶಿಯವರಿಗೆ ಬಹಳ ಶುಭದಾಯಕವಾಗಿರ್ತಕ್ಕಂಥದ್ದನ್ನು ಕಾಣ್ಬೋದು. ಹಾಗೆ ಇನ್ನು ಈ 2026 ಮಿಥುನ ರಾಶಿಯವರ ಆರೋಗ್ಯ ಭಾಗ್ಯ ಹೇಗಿದೆ ಅನ್ನುವಂಥದ್ದನ್ನು ನೋಡೋದಾದರೆ, ಆರೋಗ್ಯ ವಿಚಾರಕ್ಕೆ ಬಂದಾಗ ವಿಶೇಷವಾಗಿ ತಲೆ, ಗಂಟಲು, ಶ್ವಾಸಕೋಶ ಹಾಗೂ ನಿದ್ರಾ ಚಕ್ರಕ್ಕೆ ಸಂಬಂಧಪಟ್ಟ ಹಾಗೆ ಈ ರೀತಿಯ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಈ ಒಂದು ವರ್ಷ ಕಾಣ್ಬೋದಾಗಿರ್ತದೆ. ಅಂದರೆ ತಲೆ ಹೆಡ್ಡೇಕ್ ಆಗುವಂಥದ್ದು, ಸಣ್ಣ ಪುಟ್ಟ ಪೆಟ್ಟುಗಳಾಗುವಂಥದ್ದು, ಅಂತಹ ದೀರ್ಘವಾಗಿ
ಕಷ್ಟಪಡುವಂಥದ್ದು ಅಥವಾ ಅಡ್ಮಿಟ್ ಆಗುವಂಥದ್ದು ಅಥವಾ ಏನೋ ಸರ್ಜರಿ ಆಗುವಂಥದ್ದಲ್ಲ, ಸಣ್ಣ ಪ್ರಮಾಣದಲ್ಲಿ ಬರುವಂಥದ್ದಾಗಿರ್ತದೆ. ಗಂಟಲು ಕಿರಿಕಿರಿ ಆಗಿರ್ಬೋದು, ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಹಾಗೆ ವಿಶೇಷವಾಗಿ ನಿದ್ರೆ ಬರದೇ ಇರುವಂಥದ್ದು ಅಥವಾ ವಿಪರೀತ ನಿದ್ರೆ ಕಾಡುವಂಥದ್ದು, ಹೀಗೆ ಒಂದು ರೀತಿಯಾದಂತಹ ನಿದ್ರಾ ಚಕ್ರಕ್ಕೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳು, ಸಣ್ಣ ಸಮಸ್ಯೆಗಳು, ಇವೆಲ್ಲ ಒಂದು ರೀತಿಯಾದ ಸಣ್ಣ ಪ್ರಮಾಣದಲ್ಲಿ ಕಾಡುವಂಥದ್ದು ಇರ್ತದೆ. ಸ್ವಲ್ಪ ಆದಷ್ಟು ಎಚ್ಚರವನ್ನು ವಹಿಸಿಕೊಳ್ಳುವಂಥದ್ದು ಬಹಳ ಉತ್ತಮವಾಗಿರ್ತದೆ. ಹಾಗೆ ಅದಲ್ಲದೆ ಯೋಗ ಪ್ರಾಣಾಯಾಮದಂತಹ ಧ್ಯಾನ ಮಾಡಿದರೆ, ಯೋಗ ಪ್ರಾಣಾಯಾಮ ಧ್ಯಾನ ಇದನ್ನೆಲ್ಲ ಈ ಒಂದು ವರ್ಷದಲ್ಲಿ ನೀವು ರೂಢಿಸ್ಕೊಂಡು ಬರೋದ್ರಿಂದ ವರ್ಷ ಪೂರ್ತಿ ಒಂದು ಉಲ್ಲಾಸವಾಗಿ ನೀವು ಇರ್ತೀರಾ ಅಂತ ಕೂಡ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಆರೋಗ್ಯದ ವಿಚಾರಕ್ಕೆ ಬಂದರೆ ಒಂದು ಮಾಧ್ಯಮಿಕವಾದಂತಹ ಒಂದು ಉತ್ತಮ ಫಲ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಬಟ್ ಯಾವುದೇ ಒಂದು ಸಣ್ಣ ಕಾಯಿಲೆಯಿಂದನೇ ದೊಡ್ಡ ಪ್ರಮಾಣಕ್ಕೆ ಹೋಗುವಂಥ ವಿಚಾರಗಳಿರ್ತದೆ. ಬಟ್ ಇದು ಗೋಚಾರದಲ್ಲಿ ಇರುವಂತಹ ವಿಚಾರ. ನಿಮ್ಮ ಜನ್ಮ ಜಾತಕವನ್ನು ಸ್ಪೇರಿಸಿ ನಾವು ನೋಡಿದಾಗ ಅದರಲ್ಲಿ ಭಿನ್ನತೆಗಳು ಸಹ ನಾವು ಕಾಣ್ಬೋದಾಗಿರ್ತದೆ. ಸೊ ಹೀಗೆ ಆರೋಗ್ಯದ ವಿಷಯದಲ್ಲಿ ಒಂದು ಮಾಧ್ಯಮಿಕ ಫಲ ಅಂತಲೂ ಕೂಡ ನಾವು ಹೇಳ್ಬೋದಾಗಿರ್ತದೆ. ಹಾಗೆ ನೆಕ್ಸ್ಟ್ ಬಂದು ಈ ಒಂದು ಮಿಥುನ ರಾಶಿಯವರ ಅರ್ಥವ್ಯವಸ್ಥೆ, ಹಣಕಾಸಿನ ಸಂಬಂಧಪಟ್ಟ ಹಾಗೆ ನೋಡುವುದಾದರೆ, ಹಣಕಾಸಿನ ವಿಷಯದಲ್ಲಿ ಈ ವರ್ಷ 2026ರಲ್ಲಿ ಹಣದ ಬರುವು ಅಂದರೆ ಬರ್ತಕ್ಕಂತಹ ಹಣಗಳು, ಸ್ಟ್ರಕ್ ಆಗಿರ್ತಕ್ಕಂತಹ ಹಣಗಳು ಈ ವರ್ಷ ಹೆಚ್ಚಾಗಿ ಬರುವಂತಹ ಸಾಧ್ಯತೆಗಳು ಅತಿಯಾಗಿರ್ತದೆ. ಅಥವಾ ನೀವು ಯಾರಿಗೂ ಕೊಟ್ಟಿರ್ತೀರ, ಅವರು ನಿಮಗೆ ಕೊಡ್ತಾನೆ ಇರೋದಿಲ್ಲ, ಎಷ್ಟೇ ಕಷ್ಟಪಟ್ಟರು ಅವ್ರ ಹತ್ರ ತೊಗೊಳಕ್ಕಾಗ್ತಾ ಇರಲ್ಲ ಅಂದರೆ ಈ ವರ್ಷ ತಾನಾಗಿ ಅವರು ನಿಮಗೆ ಕೊಡುವಂಥ ವ್ಯವಸ್ಥೆ ಆಗಿರ್ತದೆ. ಮತ್ತು ನೀವು ಕೂಡಿಟ್ಟ ಹಣಗಳು ದುಪ್ಪಟ್ಟಾಗುವಂಥ ಸಾಧ್ಯತೆಗಳು ಕೂಡ ಈ ಒಂದು ವರ್ಷದಲ್ಲಿ ನೋಡ್ಬೋದು. ಮತ್ತು ಯಾರೆಲ್ಲ ಈ ಒಂದು ವರ್ಷದಲ್ಲಿ ಆಸ್ತಿ, ಮನೆ ಈ ಥರದ ಸಂಬಂಧಪಟ್ಟಂತಹ ಒಂದು ವಿಷಯದಲ್ಲಿ ನೋಡ್ತಾ ಇದ್ದರೆ ಖಂಡಿತ ಒಂದು ಒಳ್ಳೆಯ ಸುಧಾರಣೆಯನ್ನು ನೀವು ಕಾಣ್ಬೋದಾಗಿರ್ತದೆ. ಒಟ್ಟಾರೆ ವಿಶೇಷವಾಗಿ ಗುರುವಿನ ಕೃಪೆಯಿಂದ ಈ ವರ್ಷ ನಿಮಗೆ ಧನ ಪ್ರಾಪ್ತಿಯಾಗುವುದಂತೂ ಖಂಡಿತ. ಯಾಕಂದರೆ ಮಿಥುನ ರಾಶಿಯವರಿಗೆ ದ್ವಿತೀಯ ಬಂದು ಧನಸ್ಥಾನ ಅಂತ ಹೇಳ್ತೀವಿ. ದ್ವಿತೀಯ ಸ್ಥಾನದಲ್ಲಿ ಗುರು ಬಂದು ಸ್ಥಿತನಾಗುವುದರಿಂದ ಸೊ ಅಧಿಕ ಧನ ಲಾಭ ಅಂತ ಕೂಡ ಈ ಒಂದು ರಾಶಿಯವರಿಗೆ ಹೇಳ್ಬೋದಾಗಿರ್ತದೆ. ಜೊತೆಗೆ ಇನ್ನು ಉದ್ಯೋಗ ಕ್ಷೇತ್ರಕ್ಕೆ ನೋಡಿ, ಈ ಮಿಥುನ ರಾಶಿಯವರ ಈ 2026ರಲ್ಲಿ ಉದ್ಯೋಗ ಕ್ಷೇತ್ರಕ್ಕೆ ಅಥವಾ ವ್ಯಾವಹಾರಿಕ ವಿಚಾರಕ್ಕೆ ಬಂದಾಗ ಹೊಸ ಜವಾಬ್ದಾರಿಗಳು, ತುಂಬಾ ದೊಡ್ಡ ದೊಡ್ಡ ಜವಾಬ್ದಾರಿಗಳು ನಿಮ್ಮ ಒಂದು ಹೆಗಲೇರುವಂಥ ಸಾಧ್ಯತೆಗಳಿರ್ತದೆ. ಹಾಗೆ ನೆಮ್ಮದಿಯಿಂದ ನಿಭಾಯಿಸುವಂತಹ ಶಕ್ತಿ, ಬೆಳವಣಿಗೆಯೂ ಕೂಡ ಖಚಿತವಾಗಿ ನಿಮಗೆ ಬಂದೇ ಬರ್ತದೆ. ವೃತ್ತಿಯಲ್ಲಿ ನಿಮಗೆ ನಿಮ್ಮದೇ ಆದಂಥ ಸ್ಥಾನಮಾನ ಹೆಚ್ಚಿಸುವಂಥದ್ದು, ಅಂದರೆ ನೀವು ಮಾಡ್ತಕ್ಕಂಥ ವೃತ್ತಿಯಲ್ಲಿ ನಿಮಗೆ ಪ್ರಮೋಷನ್ ಆಗಿರ್ಬೋದು, ಅಥವಾ ಮೇಲ್ದರ್ಜೆಗೆ ಏರಿಸುವಂಥದ್ದಾಗಿರ್ಬೋದು, ಅಥವಾ ನಿಮಗೆ ಆ ಒಂದು ಜಾಗದಲ್ಲಿ ಒಂದು ಒಳ್ಳೆಯ ಸ್ಥಾನಮಾನ, ಗೌರವ, ರೆಕಗ್ನೈಸ್ ಅಂದರೆ ಮಾನ್ಯತೆ ಸಿಗುವಂಥದ್ದು ಹೆಚ್ಚಾಗಿರ್ತದೆ ಅಂತ ಕೂಡ ಹೇಳ್ಬೋದು. ಯಾರೆಲ್ಲ ಪ್ರಮೋಷನ್ಗೆ ಕಾಯ್ತಾ ಇದ್ದೀರಾ, ಈ ವರ್ಷ ಖಂಡಿತವಾಗಿ ಅದು ಸಿಗುತ್ತದೆ ಅಂತ ಕೂಡ ಹೇಳಬಲ್ಲೆ. ಹಾಗೆ ವ್ಯವಹಾರದಲ್ಲಿ ಹೊಸ ಹೂಡಿಕೆಗಳನ್ನು ಮಾಡಬೇಕು ಅನ್ನುವಂಥದ್ದಾದರೆ, ಅಥವಾ ಒಂದು ಬಂಡವಾಳ ಹಾಕಿ ಏನೋ ದೊಡ್ಡ ಬಿಸ್ನೆಸ್ ಮಾಡಬೇಕು, ಇನ್ನೊಂದು ಮಾಡಬೇಕು ಅನ್ನುವಂಥದ್ದಾದರೆ, ಅಥವಾ ಶೇರ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡಬೇಕು ಅನ್ನುವಂಥದ್ದಾದರೆ ಆದಷ್ಟು ದಯವಿಟ್ಟು ಜಾಗರೂಕತೆಯನ್ನು ವಹಿಸಿ. ಹಾಗೆ ಮಾರ್ಚ್ ಜುಲೈ ನಡುವಿನ ಕಾಲ, ಈ ಕಾಲದಲ್ಲಿ ನೀವು ಮಾಡೋದ್ರಿಂದ ಒಂದಷ್ಟು ಲಾಭ ಮತ್ತು ಸಕ್ಸಸ್ಸನ್ನು ನೀವು ಕಾಣ್ಬೋದು ಅಂತ ಹೇಳ್ತೀವಿ. ಈ ಕಾಲದಲ್ಲಿ ನಿಮಗೆ ಹೆಚ್ಚಿನ ಲಾಭ ಇದೆ ಅಂತಕ್ಕಂಥದ್ದನ್ನು ಕೂಡ ಈ ಒಂದು ವರ್ಷದಲ್ಲಿ ನೀವು ಕಾಣ್ಬೋದಾಗಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ವಿಶೇಷವಾಗಿ ಇದು ಮಿಥುನ ರಾಶಿಯವರ 2026ರ ಉದ್ಯೋಗದ ವಿಷಯಕ್ಕೆ ಸಂಬಂಧಪಟ್ಟಂಥ ವಿಚಾರ ಆಗಿರ್ತದೆ. ಹಾಗೆ ಈ ಒಂದು ಮಿಥುನ ರಾಶಿಯವರಿಗೆ ವಿವಾಹ ಸಂಬಂಧಪಟ್ಟ ಹಾಗೆ ಯಾರೆಲ್ಲ ಅವಿವಾಹಿತರಿದ್ದರೋ ಈ ಒಂದು 2026ರಲ್ಲಿ ನಿಮಗೆ ವಿಶೇಷವಾಗಿ ಅವಿವಾಹಿತರಿಗೆ ಒಳ್ಳೆಯ ಪರಿಚಯಗಳು, ಅಂದರೆ ನಿಮಗೆ ಒಂದು ಗೆಟ್ ಟುಗೆದರ್ ಆಗುವಂತಹ ಸಾಧ್ಯತೆಗಳಿರುತ್ತೆ. ವಿವಾಹಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಹೆಣ್ಣುಗಳನ್ನು ನೋಡೋದು, ಮಾತುಕತೆ, ಅಥವಾ ಹುಡುಗರನ್ನು ನೋಡುವಂತಹ ಮಾತುಕತೆ, ಅಥವಾ ಒಂದು ಸಂಬಂಧ ಬೆಳೆಯುವಂಥದ್ದಾಗಿರ್ತದೆ. ವಿವಾಹ ಅಂತಕ್ಕಂಥದ್ದು ಸ್ವಲ್ಪ ತಡವಾಗಬಹುದು, ಆದರೆ ಈ ವರ್ಷದಲ್ಲಿ ಆ ಒಂದು ಸಂಪರ್ಕ ನಿಮಗೆ ಕ್ರಿಯೇಟ್ ಆಗ್ತದೆ. ಜೊತೆಗೆ ಈ ದಂಪತಿಗಳಲ್ಲಿ ಎಷ್ಟೋ ದಿನಗಳಿಂದ ಕಿತ್ತಾಟ ಆಡಿ ಪರಸ್ಪರ ಸಂಬಂಧಗಳ ನಾಶ ಆಗಿಬಿಟ್ಟಿರುತ್ತೆ.
ಸೊ ಮಾತಾಡ್ತಾನೆ ಇರಲ್ಲ, ಅಥವಾ ನಾನೊಂದು ತೀರ ನೀನೊಂದು ತೀರ ಈ ರೀತಿಯಲ್ಲಿ ಬದುಕ್ತಾ ಇರ್ತಕ್ಕಂಥವ್ರು ಇದ್ದಂಥ ಪಕ್ಷದಲ್ಲಿ ಅವರ ವೈಯಕ್ತಿಕ ಸಂಬಂಧಗಳು ಉತ್ತಮವಾಗಿ ಬೆಳೆಯುವಂತಹ ಒಂದು ಒಳ್ಳೆಯ ವರ್ಷ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಯಾರೆಲ್ಲ ಸಂತಾನ ಅಪೇಕ್ಷಿಗಳಾಗಿದ್ದೀರಿ, ಸಂತಾನವನ್ನು ನಿರೀಕ್ಷೆ ಮಾಡ್ತಾ ಇದ್ದೀರಿ, ಅಂಥವ್ರಿಗೆ ಕುಟುಂಬದಲ್ಲಿ ಒಂದು ಸಿಹಿ ಸುದ್ದಿ, ಹೊಸ ಸಂತಸ ಆಚರಣೆ ಮಾಡುವಂಥ ಸಾಧ್ಯತೆಗಳು ಕೂಡ ಈ ಒಂದು ವರ್ಷದಲ್ಲಿ ಕಾಣಬಹುದಾಗಿರ್ತದೆ. ಒಟ್ಟಾರೆಯಾಗಿ ವಿವಾಹ ಸಂಬಂಧಪಟ್ಟಂಥ ವಿಷಯಗಳಲ್ಲಿ ಒಂದು ಶುಭ ವಿಚಾರಗಳನ್ನು ಕಾಣಬಹುದು. ಹಾಗೆ ದಾಂಪತ್ಯದಲ್ಲಿರ್ತಕ್ಕಂತಹ ವಿರಸಗಳು, ಕ್ಲೇಶಗಳು, ಕಲ್ಮಶಗಳು ದೂರ ಆಗುವಂತಹ ವಿಚಾರಗಳಿದೆ. ಸಂತಾನಕ್ಕೆ ಸಂಬಂಧಪಟ್ಟ ಹಾಗೆ ವರ್ಷದ ಪ್ರಾರಂಭದಿಂದಲೇ ಒಂದು ಉತ್ತಮವಾದಂತಹ ಫಲ ಇದೆ ಅಂತಲೂ ಕೂಡ ಹೇಳ್ಬೋದು. ಹೀಗೆ ಈ ಮೇಷರಾಶಿಯವರಿಗೆ, ಈ ಮಿಥುನ ರಾಶಿಯವರಿಗೆ, ವಿಶೇಷವಾಗಿ ಈ ಒಂದು ಮಿಥುನ ರಾಶಿಯವರಿಗೆ ಈ ಎಲ್ಲ ಫಲಗಳು ಇದೆ ಅಂತ ಹೇಳ್ಬೋದು. ಜೊತೆಗೆ ಈ ಒಂದು ಮಿಥುನ ರಾಶಿಯವರು ಈ 2026 ಈ ವರ್ಷದಲ್ಲಿ ಮಾಡಬೇಕಾಗಿರ್ತಕ್ಕಂಥದ್ದು ಇಷ್ಟೇ. ಬುಧ ಗ್ರಹದ ಬಲಕ್ಕಾಗಿ, ಯಾಕಂದರೆ ರಾಶ್ಯಾಧಿಪತಿಯಾದಂತಹ ಬುಧ, ಹಾಗಾಗಿ ಅವನ ಒಂದು ಬಲಕ್ಕೋಸ್ಕರವಾಗಿ ಗುರುವಾರ ಹಸಿರು ಬಟ್ಟೆ ಅಥವಾ ಹಸಿರು ಮಾಣಿಕ್ಯದಂತಹದ್ದನ್ನು ಧಾರಣೆ ಮಾಡಿಕೊಳ್ಳೋದು ಬಹಳ ಒಳ್ಳೆಯದು. ಜೊತೆಗೆ ವಿಶೇಷವಾಗಿ ತುಳಸಿ ಸಸ್ಯದ ಆರೈಕೆ ತುಂಬ ನಿಮಗೆ ಲಾಭವನ್ನು ತಂದುಕೊಡುವಂತಹ ಒಂದು ವಿಚಾರವಾಗಿರ್ತದೆ. ಹಾಗೆ ಗಣಪತಿ ವಿಷ್ಣು ಆರಾಧನೆಯಿಂದಾಗಿ ನಿಮ್ಮ ಮನಸ್ಸಿಗೆ ಶಾಂತಿ, ನೆಮ್ಮದಿಯನ್ನು ದೊರಕುವಂತಹ ವಿಚಾರ ಆಗಿರ್ತದೆ. ಜೊತೆಗೆ ಪ್ರತಿ ಬುಧವಾರ ಇವತ್ತು ನಿಮಗೆ ಭಗವಂತ ಏನೋ ಒಂದು ದರಿದ್ರ ಕಷ್ಟ ಎದುರಾಗ್ತಾ ಇದೆ ಅಂತಂದಾಗ ಪ್ರತಿ ಬುಧವಾರ ಪುಸ್ತಕ ದಾನ ಮಾಡುವುದರಿಂದ ಶುಭಕರವಾಗುವುದು ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ ವೀಕ್ಷಕರೇ. ವಿಶೇಷವಾಗಿ ಈ ಒಂದು ಮಿಥುನ ರಾಶಿಯಲ್ಲಿ ಬರ್ತಕ್ಕಂತಹ ಯೋಗಗಳು, ಬುಧಾದಿತ್ಯ ಯೋಗಗಳು ಬಹಳ ಸಲ ಬಂದು ಹೋಗ್ತಾ ಇರ್ತದೆ. ಸೊ ಜೊತೆಗೆ ಬುಧ ರವಿಯ ಬುದ್ಧಿವರ್ಧಕ ಯೋಗ ಅಂತ ಹೇಳ್ತೀವಿ, ಈ ಥರ ಯೋಗಗಳು ಸಹ ನಿಮಗೆ ಬಹಳ ಅದ್ಭುತವಾದ ರೀತಿಯಲ್ಲಿ ಬರ್ತಾ ಇರ್ತದೆ. ಮತ್ತು ಮಿಥುನ ಲಗ್ನದಲ್ಲೇ ಗುರು ಪ್ರಾರಂಭದಲ್ಲೇ ಒಂದು ರೀತಿಯಲ್ಲಿ ಹಂಸ ಯೋಗ ಕ್ರಿಯೇಟ್ ಆಗಿ ಹೋಗುವಂಥದ್ದಾಗಿರ್ತದೆ. ಸೊ ಹೀಗೆ ಈ ಎಲ್ಲ ಯೋಗಗಳು ಕೂಡ ಒಂದಷ್ಟು ಲಾಭದಾಯಕವಾಗಿ ನಿಮಗೆ ವರ್ಕ್ ಆಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ವರ್ಷ ಮಿಥುನ ರಾಶಿಯವರಿಗೆ ಒಂದು ಉತ್ತಮವಾದಂತಹ ಫಲ ಇದೆ ಅಂತ ಹೇಳಿದ್ರೆ ಕೂಡ ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ತಮಗೆಲ್ಲ ಈ ಒಂದು 2026 ಮಿಥುನ ರಾಶಿಯ ವರ್ಷ ಭವಿಷ್ಯ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಜೊತೆಗೆ ನಿಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ, ನಿಮ್ಮ ರಾಶಿ ಯಾವುದು ಅಂತ ಕಮೆಂಟ್ ಮಾಡಿ, ನಿಮ್ಮ ರಾಶಿಗೆ ಸಂಬಂಧಪಟ್ಟ ಹಾಗೆ ಮುಂದಿನ ದಿನಗಳಲ್ಲಿ ವಿಡಿಯೋವನ್ನು ಮಾಡ್ತೀನಿ ಅಂತ ಹೇಳ್ತಾ, ಜೊತೆಗೆ ನೀವು ನಮ್ಮೊಟ್ಟಿಗೆ ಮಾತಾಡಬೇಕು, ನಿಮ್ಮ ಒಂದು ವೈಯಕ್ತಿಕ ಪ್ರಶ್ನೆಗಳನ್ನು ಕೇಳಬೇಕು ಅಥವಾ ನಿಮ್ಮ ಜಾತಕಾನುಸಾರವಾಗಿ ಪ್ರಶ್ನೆಯನ್ನು ಕೇಳಬೇಕು ಅನ್ನೋದಾದರೆ ವಿಡಿಯೋದಲ್ಲಿ ಕಾಣುವಂತಹ ಸಂಖ್ಯೆಗೆ ನೇರವಾಗಿ ಕರೆ ಮಾಡಿ. ಜೊತೆಗೆ ನಾವಿರುವಂತಹ ವಿಳಾಸ ಮೈಸೂರಿನ ವಿಜಯನಗರ 2ನೇ ಹಂತ KD ಸರ್ಕಲಲ್ಲಿ ನಮ್ಮ ಕಚೇರಿ ಇರ್ತಕ್ಕಂಥದ್ದು. ತಾವು ನೇರವಾಗಿಯೂ ಸಹ ಬಂದು ನಮ್ಮನ್ನು ಭೇಟಿಯಾಗ್ಬೋದು ಅಂತ ಹೇಳ್ತಾ, ಎಲ್ರಿಗೂ ಶುಭವಾಗಲಿ. ನಮಸ್ಕಾರ.